ಸ್ನೇಹಿತರಿಗೆ ನಮಸ್ಕಾರ. ಇವತ್ತೊಂದು ಹೊಸ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು. ಅದರಲ್ಲಿ ಒಂದು ಹಾವು ಆ ಒಂದು ಹಳೆಯ ಚಪ್ಪಲಿಯ ಹಿಂಭಾಗವನ್ನು ದುಂಡಗೆ ಕಚ್ಕೊಂಡು ಬರ್ತಾ ಇದೆ ನೋಡಿ. ಮೆಲ್ಲ ಮೆಲ್ಲನೆ ಕಚ್ಕೊಂಡು ಬರ್ತಾ ಇದೆ. ಈ ವಿಡಿಯೋವನ್ನು ನನಗೆ ನರೇಂದ್ರ ಅಡವೆ ಅಂತೇಳುವವರು ಕಳಿಸ್ಕೊಟ್ರು, ನನ್ನ ಸ್ನೇಹಿತರವರು. ಅವರ ಮನೆ ಅಂಗಳದಲ್ಲಿ ಈ ಘಟನೆ ನಡೆಯುತ್ತಂತೆ. ಅವರು ಬಹಳ ಧೈರ್ಯ ಮಾಡಿ ಆ ವಿಡಿಯೋ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರಂದರೆ, ಈ ಕಡಂಬಳ, ಕನ್ನಡಿ ಹಾವು, ಬಣ್ಣದ ಯಾವ ಹಾವು ಕಂಡರೂ ಮೊದಲಿಗೆ ರಾತ್ರಿ ಆ ರೀತಿ ಮಾಡೋದನ್ನು ಕಂಡು ಹೊಡೆದು ಇದು ಮಾಡ್ತಾರೆ. ಆದರೆ ಇವರು ಸ್ವಲ್ಪ ಜೀವ ಪ್ರೀತಿ ಇರುವವರು, ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ವಲ್ಪ ಗೌರವ ಪ್ರೀತಿ ಇರುವವರು. ಹಾಗಾಗಿ ಆ ವಿಡಿಯೋವನ್ನು ಮಾಡಿದ ನಂತರ ಹಾವನ್ನು ಒಂದು ಪೈಪಿನೊಳ ಮೂಲಕ ಹಿಡಿದು ಸಮೀಪದ ಹಾಡಿಗೆ ಬಿಟ್ಟು ಬಂದಿದ್ದಾರೆ. ಈ ವಿಡಿಯೋ ಕಳಿಸಿದವರು ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಯಾಕೆ ಈ ಹಾವು ಚಪ್ಪಲಿಯನ್ನು ಕಚ್ಚುತ್ತಾ ಇತ್ತು, ಕಾರಣ ಏನು ಅಂತ ಪ್ರಶ್ನೆಗಳನ್ನು ಕೇಳಿದರು. ಈ ವಿಡಿಯೋಗಳನ್ನು ನೋಡಿದವರಿಗೆ ಬೇರೆ ಬೇರೆ ಕಲ್ಪನೆಗಳು ಕೂಡ ಬರ್ಬೋದು. ಇದು ಕೆಲವರು ಅಂದ್ಕೊಳ್ಬೋದು, ಮನುಷ್ಯ ಚಪ್ಪಲಿ ಹಾಕಿದ ಮನುಷ್ಯ ಹಾವನ್ನು ಮೆಟ್ಟಿದ್ದಾನೆ, ಆ ಕೋಪದಿಂದ ದ್ವೇಷದಿಂದ ಅದು ಕಚ್ಚಲಿಕ್ಕೆ ಪ್ರಯತ್ನ ಆ ರೀತಿ ಕಚ್ಚುತ್ತಾ ಇದೆ ಅಂತ ತಿಳ್ಕೊಳ್ಬೋದು. ಇನ್ನು ಕೆಲವರು ಮನುಷ್ಯನ ವಾಸನೆಗೆ ಅದು ಆ ರೀತಿ ಅದನ್ನು ಕಚ್ಚುವಂಥ ಕೆಲಸ ಮಾಡ್ತಾ ಇದೆ ಅಂತ ಕೂಡ ಅಂದ್ಕೋಬೋದು. ಒಟ್ಟಾರೆ ನಾವು ನಮಗೆ ತೋಚಿದ ಹಾಗೆ ಈ ಘಟನೆಯನ್ನು ಗ್ರಹಿಸುವ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಘಟನೆಯಿಂದ ನಾವು ತಿಳಿಬೇಕಾದ ಕೆಲವು ವಿಚಾರ ಇದೆ. ಇಂಥ 3-4 ಘಟನೆಗಳನ್ನು ನಾನು ನೋಡಿದ್ದೇನೆ. ಒಂದು ಕಡೆ ಏನಾಯ್ತಂದರೆ, ಒಂದು ಹಟ್ಟಿಯೊಳಗೆ ಒಂದು ನಾಗರಾವು, ದೊಡ್ಡ ನಾಗರಾವು ಒಂದು ಇಲಿ ಅನ್ವೇಷಣೆಯಲ್ಲಿತ್ತು. ಆ ಸಂದರ್ಭ ಈ ಇಲಿ ದನದ ಕಾಲಿನ ಸಮೀಪ ಹೋಗಿ ನಿಂತ್ಕೊಳ್ತು. ಈ ಹಾವು ಕೂಡ ಅದರ ಸಮೀಪಕ್ಕೆ ಹೋಯಿತು. ಅಷ್ಟೊತ್ತಿಗೆ ಇಲಿ ಎಗರಿ ದೂರ ಓಡಿ ಹೋಯಿತು. ಆ ಎಗರುವಿಕೆಯನ್ನು ಕಂಡು ಈ ನಾಗರಾವು ಏನು ಮಾಡ್ತು, ನೇರವಾಗಿ ದನದ ಕಾಲಿಗೆ ಇಲಿ ಅಂತೇಳಿ ಕಚ್ಚಿದ ಒಂದು ಗಂಟೆಯಲ್ಲಿ ದನ ಸತ್ತೋಯಿತು. ಸತ್ತೋದ ನಂತರ ಅಷ್ಟೊತ್ತಿಗೆ ಮನೆಯವರು ಬಂದರು. ಮನೆಯವರು ಬಂದು ನೋಡಿದ ಕೂಡಲೇ ಹಾವು ತಪ್ಪಿಸ್ಕೊಳ್ತು, ಅಲ್ಲೇ ಹೋಗಿ ಅಡಗಿ ಕೂತ್ಕೊಳ್ತು. 3-4 ಗಂಟೆ ಇವರಿಗೆ ಹಟ್ಟಿಯೊಳಗೆ ಹೋಗಲಿಕ್ಕೆ ಹೆದರಿಕೆ ಆಯಿತು. ಅಲ್ಲೇ ಕಾದು ಕೂತ್ಕೊಂಡು ನೋಡ್ತಾರೆ, ಈ ನಾಗರಾವು ಮತ್ತೆ ಬಂದು ದನದ ಯಾವ ಭಾಗಕ್ಕೆ ಕಾಲಿಗೆ ಕಚ್ಚಿದೆ ಆ ಭಾಗದಿಂದ ದನವನ್ನೇ ನುಂಗಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು. ಅಲ್ಲಿ ನಡೆದದ್ದೇನೆಂದರೆ, ಇಲಿಯನ್ನು ಅನ್ವೇಷಣೆ ಮಾಡ್ತಾ ಇತ್ತು, ಇಲಿ ಅಂತೇಳಿ ತಿಳ್ಕೊಂಡು ದನವನ್ನೇ ನುಂಗಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು. ಒಂದು ಘಟನೆ. ಎರಡನೇ ಘಟನೆ ನಾನು ಕಣ್ಣಾರೆ ಕಂಡಿದ್ದು, ಒಂದು ಕಡೆ ಒಂದು ನಾಗರಾವು ಅಂಗಳದಲ್ಲಿ ತಿರುಗ್ತಾ ಇದೆ, ಬನ್ನಿ ಅಂತೇಳಿ ಕರೆ ಮಾಡಿದರು. ನಾನು ತಕ್ಷಣ ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ನೋಡುವಾಗ ಆ ನಾಗರಾವು ಏನು ಮಾಡ್ತಾ ಇತ್ತಂದರೆ, ಒಂದು ಕಡೆ ನೆಲದಲ್ಲಿ ಒಂದು ರೀತಿ ನಾಲಿಗೆ ಹೊರಗಾಗ್ತಾ ವಾಸನೆಯನ್ನು ಗ್ರಹಿಸ್ತಾ ಮೆಲ್ಲನೆ ಹೋಗ್ತಾ ಇತ್ತು. ನಾನು ಸ್ವಲ್ಪ ಅದನ್ನು ಹಿಂಬಾಲಿಸಿದೆ. ಅದು ಸ್ವಲ್ಪ ಮುಂದೆ ಹೋದ ನಂತರ ಒಂದು ಅಡಿಕೆ ಸಿಕ್ತು. ಆ ಅಡಿಕೆಯನ್ನು ಸ್ಮೆಲ್ ಮಾಡ್ತು. ಒಂದು 2-3 ಸೆಕೆಂಡು ಸ್ಮೆಲ್ ನಾಲಿಗೆಯ ಮೂಲಕ ವಾಸನೆಯನ್ನು ಗ್ರಹಿಸಿದ ನಂತರ ನಾನು ಸ್ವಲ್ಪ ಸಮೀಪ ಹೋದನ್ನು ಗಮನಿಸಿ ತಕ್ಷಣ ಅಡಿಕೆಯನ್ನು ಬಾಯಲ್ಲಿ ಹಿಡಿದುಕೊಂಡು ಓಡಿ ಹೋಯಿತು. ದೂರ ಓಡಲಿಕ್ಕೆ ಪ್ರಯತ್ನ ಮಾಡ್ತು. ಇದು ಎರಡನೇ ಘಟನೆ. ಮೂರನೇ ಘಟನೆಯಲ್ಲಿ ಮಣಿಪಾಲದಲ್ಲಿ ನಡೆದಂಥ ಘಟನೆ ಇದು. ಕೋಳಿ ಫಾರ್ಮ್ನೊಳಗೆ ಒಂದು ನಾಗರಾವು ಬಂದು ಕೂತಿದೆ. ತಕ್ಷಣ ಬನ್ನಿ ಅಂತೇಳಿ ಅವರು ಕರೆ ಮಾಡಿದ್ರು. ನಾನು ಅಲ್ಲಿ ಹೋಗಿ ನೋಡುವಾಗ ಅದರ ಹೊಟ್ಟೆಯೊಳಗೆ, ನಾಗರ ಹಾವಿನ ಹೊಟ್ಟೆಯೊಳಗೆ ಏನೋ ಒಂದು ಉದ್ದದ ವಸ್ತು ಇದೆ ಅಂತ ನನಗನ್ನಿಸ್ತು. ಅವರು ಹೇಳಿದರು, ನಿನ್ನೆ ರಾತ್ರಿ ನಾವು ಕೋಳಿ ಮಾಡಿದ್ವಿ, ಅದರ ಕಾಲನ್ನು ನಾಗರಾವು ನುಂಗಿ ಆ ರೀತಿ ಮಲಗಿಕೊಂಡಿದೆ ಅಂತ ಹೇಳಿದರು. ನಾನು ಆದರೂ ಮನೆಗೆ ತಂದೆ. ಮನೆಗೆ ತಂದ ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಬಿಟ್ಟು ನೋಡುವಾಗ ಅದರ ಹೊಟ್ಟೆಯಿಂದ ಒಂದು ಚಾಕುವಿನ ಅರ್ಧ ಭಾಗ ಹೊರಗೆ ಬಂದಿದೆ. ಸ್ವಲ್ಪ ಹೊತ್ತಲ್ಲಿ ಅದು ಮಿಸ್ಕಾಡಿ ಅರ್ಧ ಚಾಕು ಹೊರಗೆ ಬಂದ ನಂತರ ನಾನು ಮೆಲ್ಲನೆ ಎಳೆದು ನೋಡ್ತೇನೆ, ಇಡೀ 1 ಅಡಿ ಉದ್ದದ ಕೋಳಿ ಕುಯ್ಯುವಂಥ ಚಾಕುವನ್ನೇ ನುಂಗಿಬಿಟ್ಟಿದೆ ನಾಗರಾವು. ಈ 3 ಘಟನೆಗಳಲ್ಲಿ ಏನಾಗಿದೆ ಅಂದರೆ, ತನ್ನ ಆಹಾರದ ಜೀವಿಗಳು ಅಂತೂ ತಪ್ಪು ತಿಳ್ಕೊಂಡು ಆ ನಾಗರಹಾವು ದನವನ್ನು ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತು, ಇಲ್ಲಿ ಅಡಿಕೆಯನ್ನು ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತು. ಕಪ್ಪೆನೋ ಇಲಿಯೋ ಆ ವಸ್ತುವಿನ ಮೇಲೆ ಮೂತ್ರವನ್ನು ಮಾಡಿರ್ಬೋದು. ಇಲ್ಲಿ ನಡೆದಿದ್ದ ಘಟನೆ, ಈ ಕಡಂಬಳ ಹಾವು ರಾತ್ರಿ ಸಂಚಾರಿ, ಕಡ್ಡಾಯವಾಗಿ ರಾತ್ರಿ ಸಂಚಾರಿ ಹಾವು, ವಿಷಕಾರಿ ಹೌದು ಕೂಡ. ಭಾರತದ ವಿಷದ ಹಾವುಗಳಲ್ಲಿ ಹೆಚ್ಚಿನ ತೀಕ್ಷ್ಣತೆಯ ವಿಷವನ್ನು ಹೊಂದಿದೆ ಅಂತ ಹೇಳಲಾಗ್ತದೆ. ಈ ಹಾವು ರಾತ್ರಿ ಸಂಚಾರ ಮಾಡೋದ್ರಿಂದ ಆಹಾರ ಅನ್ವೇಷಣೆ ಮಾಡ್ತಾ ಯಾವುದೋ ಹಾವಿಗೆ, ಇದು ಮುಖ್ಯವಾಗಿ ಹಾವುಗಳನ್ನು ತಿನ್ನುವಂಥ ಹಾವು, ಇತರ ಹಾವುಗಳನ್ನೇ ತಿಂದು ಬದುಕುವಂಥ ಹಾವು ಕಡಂಬಳ, ಎಲ್ಲೋ ತೋಳ ಹಾವನ್ನು, ನೀರು ಹಾವನ್ನು ಅಟ್ಟಿಸ್ಕೊಂಡು ಬಂತು. ಅದಕ್ಕೆ ಕಚ್ಚಿ ಆ ಜೀವಿ ತಪ್ಪಿಸ್ಕೊಂಡು ಹೋಯಿತು. ಅದು ಬಂದ ದಾರಿಯ ಮೂಲಕನೇ ಇದು ಹಿಂಬಾಲಿಸಿ ಬಂತು. ಅಷ್ಟೊತ್ತಿಗೆ ಆ ಓಡಿ ಹೋದಂಥ ಆಹಾರದ ಜೀವಿ ಚಪ್ಪಲಿಯ ಮೇಲೆ ಮೂತ್ರವನ್ನು, ತನ್ನ ವಾಸನೆಯನ್ನು ಬಿಟ್ಟಿರಬೇಕು.
ಆ ವಾಸನೆಯನ್ನು ಗಮನಿಸಿ ಆ ವಸ್ತುವೇ ತನ್ನ ಆಹಾರ ಅಂತೇಳಿ ಈ ಹಾವು ಅಲ್ಲಿ ಮೆಲ್ಲನೆ ಅದನ್ನು ನುಂಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರ ಅರ್ಥ ಎಲ್ಲ ಜೀವಿಗಳು ತಾವು ಸಾಯಿಸಿದ ಜೀವಿಗಳನ್ನು ತಲೆಯ ಮೂಲಕನೇ ನುಂಗಲಿಕ್ಕೆ ಪ್ರಯತ್ನ ಮಾಡ್ತವೆ. ಈ ಹಾವು ಕೂಡ ಕಚ್ಚಿತ ಆ ಚಪ್ಪಲಿ ಹಿಂಭಾಗಕ್ಕೆ ಒಂದು ದುಂಡಗೆ ರೌಂಡ್ ಮಾಡಿ ಕಚ್ಚಿಸ್ಕೊಂಡು ಬರ್ತಾ ಇದೆ ನೋಡಿ. ಅದು ತಲೆಯನ್ನು ಹುಡುಕ್ತಾ ಇದೆ, ತಾನು ಕೊಂದಂಥ ಜೀವಿಯ ತಲೆಯನ್ನು ಹುಡುಕ್ತಾ ಆ ರೀತಿ ಕಚ್ಚುತ್ತಾ ಇದೆ. ಇಲ್ಲಿ ಏನು ನಡೀತದಂದರೆ, ಈ ಹಾವುಗಳು ಕಚ್ಚಿದ ನಂತರ ಜೀವಿಗಳು ಓಡುವ ರಭಸದಲ್ಲಿ ಯಾವುದಾದ್ರೂ ವಸ್ತುವಿನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅಥವಾ ಮಲಮೂತ್ರ ವಿಸರ್ಜನೆ ಮಾಡಿ ಓಡಿ ಹೋಗ್ತವೆ. ಈ ಹಾವುಗಳಿಗೆ ಅದೇ ತನ್ನ ಆಹಾರದ ಜೀವಿ ಅಂತ ತಪ್ಪು ಗ್ರಹಿಸಿಬಿಡ್ತವೆ. ಯಾಕಂದರೆ ಹಾವುಗಳಿಗೆ ನಮ್ಮ ಥರ ಕಣ್ಣಿನ ಮೂಲಕ ಒಂದು ಆಕೃತಿಯನ್ನು, ಒಂದು ವಸ್ತುವನ್ನು ನೇರವಾಗಿ ಗುರುಸುವಂಥ ಶಕ್ತಿ ಇಲ್ಲ. ಕಣ್ಣಿನ ಮೂಲಕ ಒಂದು ಆಕೃತಿಯನ್ನು ಗುರುಸ್ತವೆ, ಒಂದು ವಸ್ತುವನ್ನು ಗುರುಸ್ಬೋದು. ಆದರೆ ಆ ವಸ್ತು ಯಾವುದು, ಮನುಷ್ಯನೋ ಪ್ರಾಣಿಯೋ ಕಲ್ಲೋ ಮರನೋ ಅಂತ ಗುರುಸಬೇಕಾದ್ರೆ, ಅವುಗಳಿಗೆ ನಿಖರವಾಗಿ ಗುರುಸಬೇಕಾದ್ರೆ ನಾಲಿಗೆಯನ್ನು ಬಳಸ್ಕೊಳ್ಬೇಕಾಗ್ತದೆ. ನಾಲಿಗೆ ಮುಖ್ಯ ಇಂದ್ರಿಯ ಆಗಿರುತ್ತದೆ, ಅಂಗವಾಗಿರುತ್ತದೆ. ಅದು ನಾಲಿಗೆಯ ಮೂಲಕ ಆ ಜೀವಿಯ ಅಥವಾ ವಸ್ತುವಿನ ಮೇಲಿನ ವಾಸನಾ ಕಣಗಳನ್ನು ತನ್ನ ಸೀಳು ನಾಲಿಗೆಯ ತುದಿಗೆ ಅಂಟಿಸಿಕೊಂಡು ಒಳಗೆಳೆದುಕೊಂಡು ಮೇಲ್ದವಡೆಯಲ್ಲಿ ಜಾಕಪ್ಸನ್ ಅನ್ನೋ ಒಂದು ಅಂಗ ಇದೆ, ಒಂದು ಕುಳಿ ಇದೆ. ಆ ಕುಳಿಗೆ ಕನೆಕ್ಟ್ ಮಾಡಿ ಅದು ಮೆದುಳಿಗೆ ರವಾನೆಯಾಗಿ ಮೆದುಳಿನಲ್ಲಿ ವಿಶ್ಲೇಷಣೆ ಆಗಿಬಿಡ್ತದೆ. ಎದುರುಗಡೆ ಆಹಾರ ಇದೆಯೋ, ಸಂಗಾತಿ ಇದೆಯೋ, ಕಲ್ಲಿದೆಯೋ, ಮಣ್ಣಿದೆಯೋ, ಶತ್ರುಜೀವಿ ಇದೆಯೋ ಅಂತ ಗೊತ್ತಾಗೋದು ನಾಲಿಗೆಯ ವಾಸನಾ ಕಣಗಳ ಮೂಲಕ. ಇಲ್ಲೂ ನಡೆದ ಘಟನೆ, ಹಾವು ತಪ್ಪಾಗಿ ಅದನ್ನು ನುಂಗಲಿಕ್ಕೆ ಪ್ರಯತ್ನ ಮಾಡಿದೆ. ಈ ಹಾವಿನ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ತಪ್ಪು ನಂಬಿಕೆ ಕೂಡ ಇದೆ. ಈ ಹಾವು ಅತ್ಯಂತ ವಿಷಕಾರಿ ಹಾವು. ಇದಕ್ಕೆ ಇನ್ನೊಂದು ಹೆಸರಿಟ್ಟಿದ್ದಾರೆ. ಈ ಕೆಲವರು ಹಾವು ಹಿಡಿಯೋರೇ ಇಟ್ಟಂಥ ಹೆಸರು ಅಥವಾ ಯಾರೋ ಇಟ್ಟ ಹೆಸರು ಗೊತ್ತಿಲ್ಲ, ಸೈಲೆಂಟ್ ಕಿಲ್ಲರ್ ಅಂತೇಳಿ. ಎಷ್ಟು ತಪ್ಪಾಗಿ ಇದು ಮಾಡ್ತೀವಿ ಅಂದರೆ, ಈ ಹಾವು ಕಚ್ಚಿದರೆ ನೋವಾಗುತ್ತೆ, ಕೆಲವೊಮ್ಮೆ ಚಿಹ್ನೆಗಳು ಬರದಿರ್ಬೋದು. ಹಾವು ಕಡಿತದ ಚಿಹ್ನೆಗಳು, ಬೇರೆ ಬೇರೆ ಚಿಹ್ನೆಗಳು, ಶಾರೀರಿಕ ಚಿಹ್ನೆಗಳು ಬರದಿರ್ಬೋದು. ಹಾವು ಕಚ್ಚಿದಾಗ ರಾತ್ರಿ ವೇಳೆ ಯಾವುದೇ ಹಾವು ಕಚ್ಚಿದ್ರೂ ಭಯಗೊಳ್ಳದೆ ನಾವು ಅತಿ ಸಮೀಪದ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ ಯಾವುದೇ ಅಪಾಯ ಇರೋದಿಲ್ಲ. ಆದರೆ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ರಾತ್ರಿ ವೇಳೆ ಏನೋ ಒಂದು ಕಚ್ಚಿತು, ಮುಳ್ಳೋ ಚುಚ್ಚಿತು ಅಂತ ತಿಳ್ಕೊಂಡು ಸೈಲೆಂಟಾಗಿ ಮನೆಗೆ ಬಂದು 2-3 ಗಂಟೆಯ ನಂತರ ಶಾರೀರಿಕ ಚಿಹ್ನೆಗಳು ಕಂಡು ಬಂದಾಗ ತಡವಾಗಿ ನಾಟಿ ಔಷಧಿ ಮಾಡೋದು, ಅನಂತರ ಅಲೋಪತಿಗೆ ಹೋಗೋದ್ರಿಂದ ಅಪಾಯ ಸಂಭವಿಸ್ಬೋದು. ಈ ಕಡಂಬಳ ಹಾವುಗಳಾಗಲಿ ಅಥವಾ ವಿಷದ ಯಾವುದೇ ಇತರ ಹಾವುಗಳಾಗಲಿ ಕಚ್ಚಿದ ತಕ್ಷಣ ಅತಿ ಸಮೀಪದ ಆಸ್ಪತ್ರೆಗೆ, ಅಲೋಪತಿ ಆಸ್ಪತ್ರೆಗೆ ನಾವು ದಾಖಲಾದರೆ ಯಾವುದೇ ರೀತಿಯ ಪ್ರಾಣ ಅಪಾಯ ಇಲ್ಲದೆ ನಾವು ಪಾರಾಗಿ ಬರ್ಬೋದು. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಹಾಗಾಗಿ ಇದಕ್ಕೆ ನಾನು ಕೆಲವು ವೀಡಿಯೋಗಳನ್ನು ನೋಡ್ತೀನಿ. ಅದರಲ್ಲಿ ಹಾವು ಹಿಡಿಯೋರು ಏನು ಮಾಡ್ತಾರೆ ಅಂದರೆ, ಒಂದು ಮನೆಗೆ ಹಾವು ಬಂದಿದ್ದರೆ ಆ ಕಡಂಬಳವನ್ನು ಕಂಡು ಮೊದಲಿಗೆ ಉದ್ಗಾರ ತೆಗಿತಾರೆ. ಅಬ್ಬಾ, ಇದು ಭಯಂಕರ ವಿಷಕಾರಿ ಹಾವು, ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳಲ್ಪಡ್ತದೆ, ನಾಗರ ಹಾವಿಗಿಂತಲೂ 10-15 ಪಟ್ಟು ವಿಷಕಾರಿ ಅಂತ ಹೆದರಿಸಿಬಿಡ್ತಾರೆ, ಜನರನ್ನು ಹೆದರಿಸಿಬಿಡ್ತಾರೆ. ಇದರಿಂದ ಏನು ಅನಾಹುತ ಆಗುತ್ತೆ ಅಂದರೆ, ಒಂದು ಸಲ ಹಾವನ್ನು ಜನರು ಗುರುತು ಮಾಡಿಕೊಂಡ್ರೆ ಮುಂದಿನ ಸಲ ಅದೇ ಹಾವು ಆ ಜಾಗದಲ್ಲಿ ಕಂಡ್ರೆ ಹಾವು ಹಿಡಿಯೋರನ್ನು ಕರೆಯದೆ ಹೊಡೆದು ಸಾಯಿಸಿಬಿಡ್ತಾರೆ. ತೀಕ್ಷ್ಣವಾದ ವಿಷ ಇರುವಂಥ ಹಾವು ಹೌದು, ಆದರೆ ಅದರ ಅರ್ಥ ಮನುಷ್ಯರಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ವಿನಾಕಾರಣ ಹಾನಿ ಮಾಡುವಂಥ ಸ್ವಭಾವ ಅಲ್ಲ. ಕಟ್ಟು ಹಾವು ಅಥವಾ ಕಡಂಬಳ ಅಂತ ನಾವೇನು ಕರಿತೀವಿ, ಅಥವಾ ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಏನು ಕರಿತೀವಿ, ಇದು ಅತ್ಯಂತ ಮುಗ್ಧ ಹಾವುಗಳು. ಇವುಗಳು ಇತರ ಹಾವುಗಳ ವಂಶವನ್ನೇ ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಈ ಹಾವುಗಳು ಮಾಡ್ತಾ ಬದುಕ್ತವೆ. ನಮ್ಮ ವಠಾರದಲ್ಲಿ ನೀರು ಹಾವುಗಳ ಸಂಖ್ಯೆ, ತೋಳ ಹಾವುಗಳ ಸಂಖ್ಯೆ ಅಥವಾ ನಾಗರ ಹಾವುಗಳ ಸಂಖ್ಯೆ ಅಥವಾ ಕನ್ನಡಿ ಹಾವುಗಳ ಸಂಖ್ಯೆ ಮಿತಿ ಮೀರಿದಾಗ ಈ ಹಾವುಗಳು ಆ ಹಾವುಗಳ ಮರಿಗಳನ್ನು ತಿಂದು ಆ ಹಾವುಗಳ ವಂಶವನ್ನು ಹತೋಟಿಯಲ್ಲಿಟ್ಟುಕೊಂಡು ಪರಿಸರ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ಅದರಿಂದ ಈ ಹಾವುಗಳನ್ನು ಕಂಡಾಗ ಹೊಡೆಯೋದು ಬಡಿಯೋದು ಮಾಡದೆ, ಅವುಗಳ ಬಗ್ಗೆ ಇರುವಂಥ ಮೂಢನಂಬಿಕೆಗಳಿಗೆ ಬಲಿಯಾಗದೆ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಡೋದು. ಈಗ ನರೇಂದ್ರ ಅವ್ರು ಏನು ಮಾಡಿದ್ದಾರೆ ಅಂದರೆ, ಬೇರೆಲ್ಲಾದರೂ ಈ ಕಟ್ಟು ಹಾವನ್ನು ಕಂಡ್ರೆ ಹೊಡೆದು ಸಾಯಿಸುವಂಥದ್ದೇ ಹೆಚ್ಚಾಗಿ ನನ್ನ ಗಮನಕ್ಕೆ ನಾನು ನೋಡಿದ್ದೀನಿ. ಆದರೆ ನರೇಂದ್ರ ಅವರು ಇಷ್ಟೆಲ್ಲ ಘಟನೆ ನಡೆದ್ರು, ವಿಡಿಯೋ ಮಾಡಿದ ನಂತರ ಆ ಹಾವನ್ನು ಭಾಳ ಜಾಗ್ರತೆಯಲ್ಲಿ ಹಿಡಿದು ಅದನ್ನು ಸಂರಕ್ಷಣೆ ಮಾಡಿದರು, ಹಾನಿ ಮಾಡಲಿಲ್ಲ. ಈ ರೀತಿ ನಾವು ಪ್ರಯತ್ನ ಮಾಡಿದಾಗ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಉಳಿಸೋದಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.